ಹೊಡಿ ಮಗ ಬಿಡಬೇಡ ಅವನ್ನ. ಶ್ರೀರಂಪುರದಲ್ಲಿ ಸುತ್ತಮುತ್ತ ಕೋರಿ ಗೊತ್ತಾಯ್ತು, ಬಿಡಬೇಡ ಅವನ್ನ. ಬಿಡಬೇಡ ಯಾರ ಬಿಡಬೇಡ ಅವನವನು. ಒಂದ ಏಟಿಗೆ ಚಸ್ಕಾ ಮಸ್ಕಾ 50-50 ಹಾಗೆ ಬಿಡ್ಬೇಕು ನೋಡು. ಗಂಭೀರ ಅರ್ಥ ಆ ಕಡೆ ಅರ್ಥ ಈ ಕಡೆ ಆ ನಮ್ಮನೆ ಹೊಡಿಬೇಕು ನೋಡು ಅವನವನು ಹೇಟ. ಗೊತ್ತಿಲ್ಲ, ಒಂದೇ ಏಟ್ಗೆ 50-50. ಏ ಕೊಯ್ಲಿ ಉಳಿಸಪ್ಪ ಉಳಿಸು. ಇವತ್ತಿ ನನ್ನ ಮಗ ಏರ್ ನನ್ನ ಕೊಡ್ಲಿಲ್ಲ ಕಡ್ದು ಹಾಕ್ತಾನ. ನನ್ನ ಮಗ ಉಳಿಸು ಮರೆ ಉಳಿಸ. ಅವನು ನೋಡು ಕೊಡ್ಲಿ ತೊಗೊಂಡು ಹೆಂಗೆ ಬೆನ್ನತ್ತ ನೋಡು. ಅವನು ಅಡಿಸಿ ಮಗ ಒಂದಿಟ್ಟು ನಿಂದ್ರಾಕ ಕೊಡವಲ್ಲು. ಅಡಿಸಿ ಮಗ 20 ಕಿಲೋಮೀಟರ್ ಅಂತ ಓಡಿಸ್ಕೊಂಬರ ಆತ. ಅವನು ಕಾಲೆಲ್ಲ ನುಸಾತ. ನಾನು ಯಾಕೋ ಯಾಕೆ ಅವನವನು ಕೊಡ್ಲಿ ತೊಗೊಂಡು ಬಂದಿತ್ತಿಲ್ಲ ಅವನವನು. ಅದು ಗಂಭೀರಿಂದ ಈ ನನ್ನ ಮಗ ಅಂತದ್ ಏನ್ರ ಮಾಡಿರ್ತಾನ ಬಿಡು. ಅದಕ್ಕೂ ಇದಕ್ಕೂ ಈ ನಮ್ಮನೆ ಕೊಡ್ಲಿ ತೊಗೊಂಡು ಬೆನ್ನ ಹತ್ತಬಾರ್ದಾಗಿತ್ತು. ನೀ ಹೋಗ್ಲಿ ಬಿಡು, ಸಮಾನ ಕೂತ್ ಬಗೆಹರ್ಸೋನು. ಅವನವನು ಕೊಡ್ಲಿ ಕೆಳ ಹೋಗಿ ಅವನವನು ಹೇಳ್ತೀನಿ ಕೇಳ. ಕೊಯ್ಲಿ ಅಣ್ಣಾರ, ಇದು ನಿಮಗೆ ತಿಳಿದಿಲ್ಲ. ಅವನವನು ನೀವು ಸ್ವಲ್ಪ ಸೈಡ್ ಸೇರ್ರಿ. ಅವನವನು ಇವತ್ತಿ ಗಂಭೀರ್ನ ಒಂದೆರಡು ಹೋಳು ಮಾಡೇ ಬಿಡ್ದ ಆಗಿದ್ದಲ್ಲ. ಏನು ನಿನ್ನೆ ಮನೆ ಸುಟ್ಟು ಆತ. ಅವನು ನಾ ಸೆಲೆಕ್ಟ್ ಹಾಕಿನಿ ಅಂತ ನ್ಯೂಸ್ ಬಂದಿತ್ರಿ. ಈಗ ನೋಡಿದ್ರೆ ಈ ಗಂಭೀರ್ ಅಡಿಸಿ ಏನು ಹೇಳೋಣ ಗೊತ್ತಿಲ್ಲ. ಅಯ್ಯರ್ ಸೆಲೆಕ್ಟ್ ಆಗೋದಿಲ್ಲ. ರೂಮರ್ಸ್ ಬರ್ಲಿಕ್ಕತ್ತದ. ಅದನ್ನ ಜೇರ ಕಟ್ತಾ ಇದ್ರೆ ರೂಮರ್ಸ್ ಆಗಿರಬೇಕು. ಏನ್ರ ಕರೆಕ್ಟ್ ಆಗ್ತದೆ ತಲೆ ಎರಡು ಹೋಳಕತ್ತ ಮಗನ. ಏನ್ ತಿಳಿದಲ್ಲಿ ಕ್ವಾಟಿಲಿ ಹೊಡೆದ ನೋಡು ಕಾಚಕಾಕಿ. ಅಯ್ಯರ್ ಬೈ, ನೀ ಕಡಿಲಿಕ್ಕಂದ್ರೆ ನಾ ಕಡಿತೀನಿ. ಅಡಿಸಿ ಮಗನ ಬಿಡುದಿಲ್ಲ. ಏನು ನಾ 3 ಪಾರ್ನೆಟ್ನಾಗ ನನ್ನ ಪ್ಲೇಸ್ ಫಿಕ್ಸ್ ಮಾಡ್ಕೋಬೇಕತ್ತಿದ್ನಪ್ಪ. ಅಂದ್ರೆ ಈ ಅಡಿಸಿ ಮಗ ಅವನು ನಾನು ಏಷ್ಯಾ ಕಪ್ಗೆ ಸೆಲೆಕ್ಟ್ ಮಾಡಿಲ್ಲ. ಅಡಿಸಿ ಮಗ ನಂದು ಪಕ್ಕಾ ನ್ಯೂಸ್ ಬರ್ಲಿಕ್ಕತ್ತದ. ನಿಂದಿನ ರೂಮರ್ಸ್ನಾಗ ಐತಿ. ನಂದು ಪಕ್ಕಾ ನ್ಯೂಸ್ ಸೆಲೆಕ್ಟೇ ಮಾಡೋದಿಲ್ಲ ಬರ್ಲಿಕ್ಕತ್ತದ. ಏನು ಅಡಿಸಿ ಮಗ ODI ಮತ್ತೆ ಟೆಸ್ಟ್ನಾಗ ಚಾನ್ಸ್ ಕೊಡಂತೆ. T20 ಹೈಕೊಳ್ಳೋಣ. 3 ಪಾರ್ನೆಟ್ನಾಗ ನಾ ಇರಬೇಕು ಎನಿ ಕಂಡೀಷನ್. ಇಲ್ಲಿಕ್ಕಂದ್ರೆ ಈ ನನ್ನ ಮಗನ ಇವತ್ತು ಕಡದ ಹಾಕುದು. ಸುಮ್ ಕುಂದ್ರಲ್ಲಿ ಜಯಸ್ವಾಲ, ಸುಮ್ ಕುಂದ್ರ. ಅವನವನು ಮೊದಲ ಟೀಮ್ ಇಂಡಿಯಾ ಕಾಂಪಿಟೇಷನ್ ಹೆಚ್ಚಾಗೈತಿ. ಯಾರನ್ನ ಆಡಿಸ್ಬೇಕು ಯಾರನ್ನ ಬಿಡಬೇಕು ಅದು ಅವ್ರಿಗೆ ತಿಳಿವಲ್ತು. ನಿನಗೆ ಆಲ್ರೆಡಿ 2 ಫಾರ್ಮ್ಯಾಟ್ ನಿನ್ನ ಫಿಕ್ಸ್ ಮಾಡಿಬಿಟ್ಟೈತಿ. ಅವನು ನೀ ಸುಮ್ಮ ತೆಪ್ಪ ಕೂತ್ ಬಿಡ. ಅವನು ಓಕೆ. ನಮ್ಮ ಅಯ್ಯರ್ನ ಯಾಕೆ ಸೆಲೆಕ್ಟ್ ಮಾಡಿಲ್ಲ ತಿಳಿವಲ್ತ. ಅವನವನು ಅಡಿಸಿ ಮಗ IPLನಾಗ ತನ್ನ ಟೀಮ್ ನಿಚ್ಚ ಫೈನಲ್ ಮಟ್ಟ ಕರ್ಕೊಂಬಂದಾನ. ಕ್ಯಾಪ್ಟನ್ಸಿ ಆಗಿಯೂ ಪ್ಲೇಯರ್ ಆಗಿಯೂ ಫುಲ್ ತಿಂಡಿಲೆ ಪರ್ಫಾರ್ಮೆನ್ಸ್ ಕೊಟ್ಟಾನ. ಅವನ್ನ ಯಾಕೆ ಸೆಲೆಕ್ಟ್ ಮಾಡಿ ಗಂಭೀರ್ನಿ ಅವನವನು. ನೋಡ್ರಿ ಸರ, ಈ ನನ್ನ ಮಗ IPLನಾಗ ತನ್ನ ಟೀಮ್ ಫೈನಲ್ ಕರ್ಕೊಂಡ್ ಸಂಬಂಧ ಅವನವನು ಈ ನನ್ನ ಮಗನ ಸೆಲೆಕ್ಟ್ ಮಾಡಿಲ್ಲ. ಗೊತ್ತಾಯ್ತು. ಈ ಅಡಿಸಿ ಮಗ ತನ್ನ ಟೀಮ್ ಫೈನಲ್ಗೆ ಬರಾಡ್ಲಿ. ಅವನು ನಮಗೆ ಎಷ್ಟು ವರ್ಷ ಅವನವನು ನಮ್ಮ ವಿಮಲ ಬ್ರ್ಯಾಂಡಿಗೆ ಮಕ್ಕಳೆಲ್ಲ ಬರ್ನಲ್ ಹಚ್ಕೊಂಡ್ರು. ಅವನು ಬರ್ನಲ್ ತಡ್ಕೊಳಕಾಗಲ್ತು. ಆ ನಮ್ಮನೆ ವರ್ಷನ್ರಿ. ಆ ನಮ್ಮನೆ ಬರ್ನಲ್ ಕಂಪ್ನಿ ಓನರ್ ವಿಮಲ್ನಾಗ ಬರ್ನಲ್ ಹಾಕಿ ಹಚ್ಕೊಡ್ರಿ ಅಂತ ಹೇಳಿದ್ನ ಅಡಿಸಿ ಮಗ. ಯಾ ನಮ್ಮನೆ ದುಃಖ ಹಾಲಿಕತ್ತದ ನಾನು ಏನಾದ್ರು. ಈ ಅಡಿಸಿ ಮಗ ಆ ನಮ್ಮನೆ ವರ್ಷ ಅದ ಇವನು ತಮ್ಮ ಅಡಿಸಿ ಮಗ ವೆಂಕಟೇಶ ಅವನವನು 23 ಕೋಟಿ ಇಸ್ಕೊಂಡು ಕೆಟ್ಟಿ ಅವನು ಸಹ ಮಾಡಿಬಿಟ್ಟ. ಆ ಕಡೆ ಹೋಯ್ತು ಪೂರ್ತಿ ನಮ್ಮ ಟೀಮ್ ಲಾಸ್ಟಿಗೆ ಹೋಯ್ತು. ಈ ಅಡಿಸಿ ಮಕ್ಕಳು ನಂಬಿಕೆ ಪೂರ್ತಿ ನಾವು ಸತ್ಯಾನಾಶ ಹೋಯ್ತು. ಅದಕ್ಕೆ ಈ ನನ್ನ ಮಗನ ಸೆಲೆಕ್ಟ್ ಮಾಡಿಲ್ಲ. ಆಪ್ಷನ್ಗೆ ಎದಕ್ಕೆ ಬಿಡಬೇಕು BS DK ಮಂಗ್ಯಾನ ಮಗನ. ಆಪ್ಷನ್ಗೆ ಎದಕ್ಕೆ ಬಿಡಬೇಕು ನೀವು ಆಪ್ಷನ್ ಬಿಟ್ಟಿರ್ಲಿಕ್ಕಂದ್ರೆ ನಾನು ನಿಮ್ಮ ಕೂಡನೇ ಇರ್ತಿದ್ರು. ಅದು ಅಲ್ದ ನಾನು ಕ್ಯಾಪ್ಟನ್ಸಿ ಕಸ್ಕೊಂಡು ಆಪ್ಷನ್ಗೆ ಬಿಟ್ಟು ಭಾಳ ಕೆಟ್ಟ ಅಸೈನ್ಮೆಂಟ್ ಮಕ್ಕಳು. ಅವನವನು ಏನು ಗೆದ್ದಿದ್ದು ನಿನ್ನಿಂದ ಮಗನ, ನನ್ನಿಂದ ನಾ ಕ್ಯಾಪ್ಟನ್ಸಿ ಅಷ್ಟು ಚಲೋತ್ನಾಗ ಮಾಡಿನ ಮಗನ. ನೋಡು ನಮ್ಮ ಟೀಮ್ ಫೈನಲ್ನಾಗ ಕಪ್ ಗೆಲ್ಸಿನ ಮಗನ. ಅದು ಅಲ್ದ ಈ ಸಲ ಫೈನಲ್ ಕರ್ಕೊಂಡು ಹೋಗಿ ನೀ ಕರ್ಕೊಂಡು ಹೋಗೋಕೆ ತಟ್ಟಾಗಿತ್ತು ತಿಂಡಿದ್ರ ಅವನು. ಮಗನ ನಾ IPLನಾಗ ಕೊಟ್ಟಂತ ಪರ್ಫಾರ್ಮೆನ್ಸ್ ನೀನು ಕೊಡಕ್ಕಾಗಿಲ್ಲ ಮಗನ. ಇವತ್ತು ನೀನು ಹೊಡೆದು 2 ಹೋಳು ಮಾಡಿ ಹೋಗತ್ತಿರ್ಕಂದ್ರೆ ಅವನನ್ನ ಹೆಸರು ಚೇಂಜ್ ಮಾಡಿ ಬಿಡ್ತೀನಿ. ರೀ ಗಂಭೀರ ಅನ್ನಾರ, ಸ್ವಲ್ಪ ನಮ್ಮ ಕಡೆ ಅಟ್ ನೋಡ್ರಿಪ್ಪ. ನಮ್ಮ ಕಡೆ ಅಟ್ ನೋಡ್ರಿ. ನಾ ಟೀಮ್ ಇಂಡಿಯಾದಾಗ ಆಡಿಕೆಟ್ 8 ದಿವಸ ಆಯ್ತು 8 ವರ್ಷ ಆಯ್ತು. ನನಗೆ ತಿಳಿಯವಲ್ತ್ರಿ. ಪ್ಲೀಸ್ ನಿಮ್ಮ ಕೈ ಖಾಲಿ ಇವತ್ತಿನ ಅವನು ಒಂದು ಮ್ಯಾಚಿಗೆರ ಸೆಲೆಕ್ಟ್ ಮಾಡ್ರಿಪ್ಪ. ಅವನು ಸಾಕು. ಫುಲ್ ತಿರುಗಾಡಿ ತುಂಬಾಡಿ ನನ್ನ ಪ್ಲೇಸ್ ಕಾಯ್ ಮಾಡ್ಕೊಂಡ್ಬಿಡ್ತೀನಿ ಆಗಿದ್ದಲ್ಲಿ. ಪ್ಲೀಸ್ ರೀಪ್ಪ ಪ್ಲೀಸ್. ಅವನವನು ಕಿಸಾನ ಅದಾನ ಅನ್ನೋದು ಎಲ್ಲಾರು ಮರ್ತ ಬಿಟ್ರ.